ನಾವು 5ನೇ ತರಗತಿಯ ವಿದ್ಯಾರ್ಥಿಗಳು. ವಾರದ ವಿಜ್ಞಾನದ ಪ್ರಯೋಗ. ಪ್ರಯೋಗದ ಹೆಸರು ದ್ರವ್ಯವು ಸ್ಥಳವನ್ನು ಆಕ್ರಮಿಸುತ್ತದೆ. ಪ್ರಯೋಗಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಒಂದು ಬುಟ್ಟಿ, ಕಂಠಪೂರ್ತಿ ನೀರನ್ನು ತುಂಬಿರುವ ಒಂದು ಬಕೆಟ್, ದಾರದಿಂದ ಕಟ್ಟಿದ ಒಂದು ಕಲ್ಲು. ಬನ್ನಿ ಸ್ನೇಹಿತರೆ, ಪ್ರಯೋಗ ಮಾಡೋಣ. ಈಗೇನು ಮಾಡಿದ್ರಿ? ದಾರದಿಂದ ಕಟ್ಟಿರುವಂಥ ಕಲ್ಲನ್ನು ಬಕೆಟಿನೊಳಗಡೆ ಇಳಿಬಿಟ್ರಿ, ಹೌದಾ? ಈಗ ನೋಡ್ರಿ, ನೀರಿನ ಮಟ್ಟ ಸಮನಾಗಿದೆ, ಆದರೆ ನೀರು ಏನಾಯ್ತು? ನೀರು ಸ್ವಲ್ಪ ಚೆಲ್ತು, ಹೌದಾ? ಈಗ ಆ ಕಲ್ಲನ್ನು ಹೊರ ತೆಗೀರಿ ನೋಡೋಣ. ಈಗ ನೀರಿನ ಮಟ್ಟವನ್ನು ನೋಡ್ರಿ, ಅರ್ಧದಷ್ಟು ಚೆಲ್ಲಿತು. ಸ್ವಲ್ಪ ಕಡಿಮೆ ಆಗಿದೆ, ಹೌದಾ? ನೀರಿನ ಮಟ್ಟ ಸ್ವಲ್ಪ ಕಡಿಮೆ ಆಗಿದೆ. ಆಗ್ಲೇ ನಾವು ದಾರದಿಂದ ಕಟ್ಟಿರೋ ಕಲ್ಲನ್ನು ಬಕೆಟ್ನೊಳಗಡೆ ಬಿಟ್ಟಾಗ ಸ್ವಲ್ಪ ನೀರು ಹೊರ ಚೆಲ್ತು ಮತ್ತು ಆ ಕಲ್ಲು ಅಲ್ಲಿ ಬಕೆಟಿನೊಳಗಡೆ ಸ್ಥಳವನ್ನು ಆಕ್ರಮಿಸ್ಕೊಳ್ತು, ಹೌದಾ? ಆದರೆ ನೀರಿನ ಮಟ್ಟ ಸಮನಾಗಿತ್ತು. ಆ ಕಲ್ಲನ್ನು ಈಗ ಹೊರ ತೆಗೆದ್ವಿ, ಅಲ್ಲಿ ನೀರು ಸ್ವಲ್ಪ ಪ್ರಮಾಣ ಏನಾಗಿದೆ? ಕಡಿಮೆ ಆಗಿದೆ. ಈ ಪ್ರಯೋಗದಿಂದ ನಾವು ಏನು ತಿಳ್ಕೊಂತೀವಿ ಮಕ್ಕಳು? ಹೆಂಗಂದ್ರೆ ದ್ರವ್ಯವು ಸ್ಥಳವನ್ನು ಆಕ್ರಮಿಸುತ್ತದೆ. ವೆರಿ ಗುಡ್, ಗೊತ್ತಾಯ್ತಲ್ಲ?